ಈ ರೀತಿಯಿಂದ ಈಗ ಧರ್ಮಿ ಜ್ಞಾನವಾದಿ ಕಯತೋ ಸಂಭವೇನೆ. ಈಗ ಅವರು ಧರ್ಮಿ ಜ್ಞಾನವಾದಿಗಳು ಉಪಾಧ್ಯಾಯನಿಗೆ ಸಮಾಧಾನ ಹೇಳಿದರು. ಸಾಮಾನ್ಯ ಜ್ಞಾನ ದ್ವಾರನೇ ಅಧ್ಯಾಸಕ ಕಾರ್ಯದ ಅಸಂಭವ ಆಗ್ತೈತೆ ಅಂತ ತಿಳ್ಕೊಂಡು ಸಾಮಾನ್ಯ ಜ್ಞಾನ ಅವಶ್ಯ ನಾವು ಕಲ್ಪನಾ ಮಾಡಲಿಕ್ಕೆ ಬೇಕು ಅಂತ ಹೇಳಿದರಿಲ್ಲ. ಈ ರೀತಿಯಿಂದ ಧರ್ಮಜ್ಞಾನವಾದಿಗಳು ಹೇಳುವುದು ಅದು ಸಂಭವಿಸುವುದಿಲ್ಲ. ಯಾಕೆ ಸಂಭವಿಸುವುದಿಲ್ಲ? ಕಾಯತೆ ಅಧ್ಯಾಸಕ್ಕೆ ಹೇತು ಸಾಮಾನ್ಯ ಜ್ಞಾನಕ್ಕೂ ಧರ್ಮಜ್ಞಾನಕ್ಕೆ ಹೇತು. ಯಾಕಂದ್ರೆ ಅಧ್ಯಾಸಕ ಕಾರಣ ಸಾಮಾನ್ಯ ಜ್ಞಾನಕ್ಕೂ ಆ ಸಾಮಾನ್ಯ ಜ್ಞಾನಕ್ಕೇನೆ ಧರ್ಮಜ್ಞಾನ ಅನ್ರಿ. ಈಗ ಮುಂದೆ ಎಲ್ಲೆಲ್ಲಿ ಧರ್ಮಜ್ಞಾನ ಬರ್ತದಲ್ಲ ಅದು ಸಾಮಾನ್ಯ ಜ್ಞಾನನೇ ಅಂತ ತಿಳ್ಕೋಬೇಕು. ಯಾ ಪ್ರಸಂಗಮೇ ಈ ಪ್ರಸಂಗದಲ್ಲಿ ಸಾಮಾನ್ಯ ಜ್ಞಾನಕ್ಕೂ ಅಧ್ಯಾಸಕ ಕಾರಣ ಮಾನೆ. ಸೊ ಪೂರ್ವ ಪಕ್ಷಿ ಇವರು ಪೂರ್ವ ಪಕ್ಷಿ ಇದ್ದಾರೆ. ಸಾಮಾನ್ಯ ಜ್ಞಾನ ಅಂದರೆ ಧರ್ಮಜ್ಞಾನವಾದಿಗಳು ಈ ಪ್ರಸಂಗದಲ್ಲಿ ಇವರು ಪೂರ್ವ ಪಕ್ಷಿ ಎಂದು ಆಗುವುದಿಲ್ಲ. ಯಾರು? ಧರ್ಮಜ್ಞಾನವಾದಿಗಳು ಅಂದ್ರೆ ಪದ್ಮಪಾದಾಚಾರ್ಯರು, ವಿವರಣಕಾರರು, ಇವ್ರ ಮೇನ್ ಸಿದ್ಧಾಂತಿಗಳು ನಮ್ಮ ಎಲ್ಲ ಕಡೆ ಇದ್ರಾಗ. पण ಈಗ ಸದ್ಯ ಅವ್ರಿಗೆ ಪೂರ್ವ ಪಕ್ಷಿ ಮಾಡಿದ್ದೇವೆ ನಾವು. ಅವ್ರು ವಾಸ್ತವಿಕ ಮುಖ್ಯ ಸಿದ್ಧಾಂತಿಗಳು ಅದಾರ, ಪರಂತು ಈ ಪ್ರಸಂಗದಲ್ಲಿ ಅವರು ಪೂರ್ವ ಪಕ್ಷಿ ಇದ್ದಾರೆ. ಈ ಪ್ರಸಂಗದಲ್ಲಿ ಸಾಮಾನ್ಯ ಜ್ಞಾನವು ಅಧ್ಯಾಸಕ ಕಾರಣ ಒಪ್ಪೆರಲ್ಲ, ಅವರು ಇಲ್ಲಿ ಪೂರ್ವ ಪಕ್ಷಿ ಇದ್ದಾರೆ. ಸಾಮಾನ್ಯ ಜ್ಞಾನಕ ಅಪಲಾಪಿ ಉಪಾಧ್ಯಾಯ ಸಿದ್ಧಾಂತಿ ಹೈ ತಾಕಿ ಉಕ್ತಿ ಕೈ. ಸಾಮಾನ್ಯ ಜ್ಞಾನ ಒಪ್ಪಲಾರದು, ನ ಮಾಡ್ನಾರ. ಅಪಲಾಪಿ ನ ಮಾಡ್ನಾರ. ಅಪಲಾಪಿ ಅಂದ್ರೆ ಏನು? ಸ್ವೀಕಾರ ಮಾಡಲಾರ್ದವ, ನ ಮಾಡ್ನಾರ, ಒಪ್ಪದೇ ಇರುವ. ಉಪಾಧ್ಯಾಯ ಏನಿದ್ದಾನೆ ಇವ ಸಿದ್ಧಾಂತಿ ಇದ್ದಾನೆ. ಈಗ ಅವನ ಮಾತುಗಳು ವಚನಗಳು ಈಗ ನಾವು ಹೇಳುತ್ತೇವೆ. जो सामान्य ज्ञान बिना कोई भी अध्यास नहीं होवे तो अध्यास की कारणता सामान्य ज्ञान में संभवे है. ಒಂದು ವೇಳೆ ಸಾಮಾನ್ಯ ಜ್ಞಾನ ಇರಲಾರ್ದೆ ಯಾವುದು ಅಧ್ಯಾಸ ಆಗಲ್ಲ. ಅಧ್ಯಾಸ ಆಗಬೇಕಾಗಿದ್ದರೆ ಸಾಮಾನ್ಯ ಜ್ಞಾನ ಮುಖ್ಯ ಬೇಕೇ ಬೇಕು. ಸಾಮಾನ್ಯ ಜ್ಞಾನ ಇರಲಿಲ್ಲ ಅಂದರೆ ಅಧ್ಯಾಸ ಆಗಲ್ಲ. ಹಿಂಗೆ ದರ ಇದ್ದಿದ್ರೆ ಅಂದರೆ ಸಾಮಾನ್ಯ ಜ್ಞಾನ ಅಧ್ಯಾಸಕ ಕಾರಣ ಅಂತ ಹೇಳಬೇಕು. ಉಪಾಧ್ಯಾಯ ಹೇಳಕತ್ತೇನೆ ಏನಂತಾನೆ ಉಪಾಧ್ಯಾಯ ಕಿ ನೀವು ಸಾಮಾನ್ಯ ಜ್ಞಾನವೇ ಅಧ್ಯಾಸಕ ಕಾರಣ, ಕಾರ್ಯದ ಅಸಂಭವ ಅಂತ ತಿಳ್ಕೊಂಡು ಸಾಮಾನ್ಯ ಜ್ಞಾನವೇ ಅಧ್ಯಾಸಕ ಕಾರಣ ಅಂತ ಹೇಳಿದ್ರಿ, ಹೌದಿಲ್ಲ? ಒಂದು ವೇಳೆ ಎಲ್ಲ ವ್ಯಾವಹಾರಿಕರಿರಲಿ ಪ್ರಾತಿಭಾಷಿಕರಿರಲಿ ಎಲ್ಲ ಎರಡೇ ಅಧ್ಯಾಸ ಇದ್ದಾವೆ. ಒಂದು ವ್ಯಾವಹಾರಿಕ ಅಧ್ಯಾಸದ, ಒಂದು ಪ್ರಾತಿಭಾಷಿಕ ಅಧ್ಯಾಸ. ಈ ಘಟಪಟ ಏನಿದಾವೆ ವ್ಯಾವಹಾರಿಕ ಅಧ್ಯಾಸ ಏನ್ರಿ ಮಾರೋದು. ಇದು ಕೊಡ ಇವು ಪ್ರತ್ಯೇಕ ವ್ಯವಹಾರ ಅಧ್ಯಾಸ ಎಲ್ಲ ವ್ಯವಹಾರ ಅಧ್ಯಾಸದ ಬಗ್ಗೆ ಮೂಲಿಕೆ ಇರೋದು, ಹೌದಿಲ್ಲ? ಇದಕ್ಕೆ ಏನಂತೀರಿ ನೀವು? ಕೈ. ನೀವು ಅಧ್ಯಾಸ ಏನು? ಇದು ಬರೀ ಮ್ಯಾಲ ಪಗಲದ, ಒಳಗೆ ರಕ್ತ ಮಾಂಸ ಅದ. ಇದು ಕೈ ಅಂದು ನೋಡಿ, ಇದು ಅಧ್ಯಾಸದ, ಹೌದಿಲ್ಲ? ಆಕಾಶ ಎಲ್ಲಿ ಅಂದ್ರೆ ನಾವು ಏನು ಮಾಡ್ತೀವಿ? ಮ್ಯಾಲ ಮ್ಯಾಲದ ಮುಗುಲ. ಆಕಾಶದ ನಾವು ಕೂತದೆ ಆಕಾಶ, ಮತ್ತಿದೆಲ್ಲ ಅವಿದ್ಯಾನೆ. ಇದು ವ್ಯಾವಹಾರಿಕ. ಈಗ ಕನಸ, ಹಾವಿನಲ್ಲಿ ಹಾವ, ಬೆಳ್ಳಿ ಇವೆಲ್ಲ ಪ್ರಾತಿಭಾಷಿಕ ಅಧ್ಯಾಸ, ಪ್ರತೀತಿ ಮಾತು. ಅಂತೂ ಎಲ್ಲ ಅಧ್ಯಾಸಗಳಿಗೆ ಸಾಮಾನ್ಯ ಜ್ಞಾನವೇ ಕಾರಣ. ಸಾಮಾನ್ಯ ಜ್ಞಾನದಾಗಿರಲಿಲ್ಲ ಅಂದರೆ ಅಧ್ಯಾಸ ಆಗುವುದಿಲ್ಲ. ಅಂದಮೇಲೆ ಸಾಮಾನ್ಯ ಜ್ಞಾನ ಕಾರಣ ಅಂತ ಹೇಳಕ್ಕೆ ಬೇಕು. ಜೊತೆಗ ಹೆಂಗೆ ಈ ಪ್ರಾಣಿ ಇದ್ದರೇ ಶರೀರ ಇರ್ತದೆ. ಪ್ರಾಣ ಎಲ್ಲ ಅದಾವ. ಅದು ವಿಚಾರ ಸಾಗರದಾಗ ಎಲ್ಲ ಒಂದು ನಾ ಶ್ರೇಷ್ಠ ನೀ ಶ್ರೇಷ್ಠ ಹೋಗಿ ನೀವೇನೋ ಬಿಡ್ಲಿಕ್ಕೆ ತಯಾರಾಗಿ ಹೋದೇ ಬಿಟ್ಟು ಎಲ್ಲ ಇದ್ದು. ಹಂಗೆ ಪ್ರಾಣ ಇದ್ದರೇ ಇವೆಲ್ಲ ಇರ್ತಾವೆ.
ಪ್ರಾಣ ಇರಲಿಲ್ಲ ಅಂದರೆ ಇವು ಯಾವ ಇರೋದೇ ಇಲ್ಲ. ನಂಗೆ ಪ್ರಾಣ ಬೇಕೇ ಬೇಕು, ಪ್ರಾಣ ಬೇಕಿಲ್ಲ, ಪ್ರಾಣ ಒಂದಿಲ್ಲ, ಎಲ್ಲ ಅದಾವು. ಹಿಂಗಾಗ್ತದ. ಪ್ರಾಣ ಹೋಯ್ತಂದ್ರೆ ಖಲಾಸ್, ಹೋಯ್ತು ಗಾಳಿ ಹೋಯ್ತು ಜೀವ ಅಂತೂ. ಹ್ಯಾಂಗ ಮುಖ್ಯ ಪ್ರಾಣ ಒಂದದ, ಪ್ರಾಣ ಇದ್ದರೇ ಇವೆಲ್ಲ ಬದುಕ್ತಾವ. ಪ್ರಾಣ ಇರಲಂದ್ರೆ ಯಾವೂ ಇರಲ್ಲ. ಅಂದ್ರೆ ಪ್ರಾಣ ಬೇಕೇ ಬೇಕು. ಈ ಜೀವಿಗಳಿಗಿರಲಿ, ಈ ಇಂದ್ರಿಯಗಳು ಎಲ್ಲ ಒಟ್ಟು ಶರೀರ ಇರಲಿ, ಪ್ರಾಣ ಬೇಕು. ಹಂಗೆ ನಿಮ್ಮ ಸಾಮಾನ್ಯ ಜ್ಞಾನ ಎಲ್ಲ ಅಧ್ಯಾಸಕ್ಕೆ ಕಾರಣ. ಸಾಮಾನ್ಯ ಜ್ಞಾನ ಇದರನ್ನೇ ಅಧ್ಯಾಸ ಅಂತ ತಿಳಿಯುತ್ತ. ಹಿಂಗಂದ್ರೆ ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣ ಅಂತ ಬರ್ತಿತ್ತು. ತಿಳಿದಿಲ್ಲ. ಸಾಮಾನ್ಯ ಜ್ಞಾನ ಸಂಭವೇ ಅಥವಾ ಸಂಭವೇ. ಪರಂತು ಆದರೂ ಹೇಳ್ತಾನೆ ಈ ಉಪಾಧ್ಯಾಯ, ಅಧಿಷ್ಠಾನಕ್ಕೆ ಸಾಮಾನ್ಯ ಜ್ಞಾನವಿನ ಘಟಾದಿ ಅಧ್ಯಾಸ ಹೋವೇ. ಆದರೂ ವ್ಯಾವಹಾರಿಕ ಏನು ಅಧ್ಯಾಸ ಆಗ್ತದೆ, ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಇರಲಾರ್ದೆ ಘಟಾದಿಗಳ ಅಧ್ಯಾಸ ವ್ಯಾವಹಾರಿಕ ಅಧ್ಯಾಸ ಆಗೈತಿ. ಘಟ ಈ ಘಟ ಇವನು ಅಧ್ಯಾಸ ಅದ, ವ್ಯಾವಹಾರಿಕ ಅಧ್ಯಾಸ. ಘಟಾದಿಕ ಅಧ್ಯಾಸ ಹೋವೆ ಯಾತೆ ಅಧ್ಯಾಸ ಮಾತ್ರಮೇ ಅಂದರೆ ಎಲ್ಲ ಅಧ್ಯಾಸಗಳಲ್ಲಿ, ವ್ಯಾವಹಾರಿಕ ಎಲ್ಲ ಅಧ್ಯಾಸಗಳಲ್ಲಿ ತಿಳಿತಾ. ಸರ್ವ ಅಧ್ಯಾಸ ಮಾತ್ರ ಅಂದರೆ ಎಲ್ಲ ಅಧ್ಯಾಸಗಳಲ್ಲಿ. ಅಧಿಷ್ಠಾನಕ್ಕೆ ಸಾಮಾನ್ಯ ಜ್ಞಾನಕ್ಕೂ ಕಾರಣತಾ ನಹಿ. ಅಧಿಷ್ಠಾನದ ಸಾಮಾನ್ಯ ಜ್ಞಾನವು ಅಧ್ಯಾಸಕ್ಕೆ ಕಾರಣತಾ, ಸಾಮಾನ್ಯ ಜ್ಞಾನಕ್ಕೂ ಕಾರಣತಾ ನಹಿ. ತಿಳಿತೀರಿ? ಹಾಂ, ಮಾತ್ರ ಅಂದ್ರೆ ಸರ್ವ ಅಧ್ಯಾಸ. ಅಧಿಷ್ಠಾನ ಸಾಮಾನ್ಯ ಜ್ಞಾನ ಕಾರಣತಾ ಇಲ್ಲ. ಅಧಿಷ್ಠಾನ ಸಾಮಾನ್ಯ ಜ್ಞಾನ ಆಗಲಾರ್ದೆ, ಇರಲಾರ್ದೆ, ಒಪ್ಪಲಾರ್ದೆ ಘಟಾದಿಗಳ ಅಧ್ಯಾಸ ಆಗುತ್ತದೆ. ಘಟಾದಿಗಳ ಅಲ್ಲಿ ಸಾಮಾನ್ಯ ಜ್ಞಾನ ಬೇಕಾಗಿಲ್ಲ ಅಂತ ನಾವು ಈಗ ನೋಡಿ. ಧರ್ಮೀ ಜ್ಞಾನವಾದಿ ಜೋ ಘಟಾದಿಕ ಅಧ್ಯಾಸತೆ ಪೂರ್ವ ಸಾಮಾನ್ಯ ಜ್ಞಾನ ಕಹಿ. ಘಟಪಟಾದಿಗಳ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಸಾಮಾನ್ಯ ಜ್ಞಾನ, ನೀವು ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಆ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣ ಹೇಳಿಲ್ಲ. अधिष्ठानके सामान्य ज्ञान को कारणता नहीं. धर्मी ज्ञानवादी जो घटाधिक अध्यास्ते पूर्व सामान्य ज्ञान कहे ಕೇಳಿದ್ರಿ. ಆ ತಾಕು ಏ ಪೂಜಾಚಿ ನಿಮ್ಮನ್ನು ಕುರಿತು ಹಿಂಗೆ ಕೇಳಬೇಕು. ಏನು ಕೇಳ್ತೀವಿ ಕೇಳು. ಘಟಾಧಿಕ ಅಧ್ಯಾಸಕ ಹೇತು, ಘಟಾದಿಗಳ ಅಧ್ಯಾಸಕ ಕಾರಣ अधिष्ठानते नेत्र संयोगजन्य अंतःकरण की वृत्ति रूप सामान्य ज्ञान है ಒಂದು. ಅಲ್ಲಿ ಒಂದು ರೇಖೆ ಜಗರಿ ಅಂದರೆ ಒಂದು ಪ್ರಶ್ನೆ ಅವ್ರಿಗೆ ನಿಮ್ಮನ್ನು ಕುರಿತು ಹಿಂಗೆ ಕೇಳಬೇಕಂತ ನಾವು ಉಪಾಧ್ಯಾಯ ಧರ್ಮಿ ಜ್ಞಾನವಾದಿಗಳಿಗೆ. ಘಟಾದಿಗಳ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಸಾಮಾನ್ಯ ಜ್ಞಾನ ಹೇಳಿರಲ್ಲ, ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಘಟಾದಿಗಳ ಅಲ್ಲಿ अधिष्ठानते नेत्र संयोजन अंतःकरण की वृत्ति रूप सामान्य ज्ञान आಯಿತು ಒಂದು. ಅಥವಾ चेतन स्वरूप प्रकाश ही सामान्य ज्ञान है. चेतन स्वरूप प्रकाशವೇ ಸಾಮಾನ್ಯ ಜ್ಞಾನ ಇರುತ್ತದೆ ಅಂದ್ರೆ. ಅಥವಾ ಯಾಕೆ ಕೊಟ್ರಂದ್ರೆ ಜ್ಞಾನ ಎರಡಿದ್ದಾವೆ, ಒಂದು ವೃತ್ತಿ ರೂಪ ಜ್ಞಾನ, ಒಂದು ಚೇತನ ರೂಪ ಜ್ಞಾನ. ವೃತ್ತಿ ರೂಪ ಜ್ಞಾನಕ್ಕೆ ಆಶ್ರಯ ವಿಷಯ ಇರ್ತೈತಿ, ಅಂತಃಕರಣ ಆಶ್ರಯ ಐತಿ, ಮುಂದೆ ವಿಷಯ ಐತಿ. ವೃತ್ತಿರೂಪ ಜ್ಞಾನ ಎದಕ್ಕತ್ತಾರ? ಆಶ್ರಯ ವಿಷಯ ಸಹಿತತ್ವಂ ವೃತ್ತಿರೂಪ ಜ್ಞಾನ. ಚೇತನ ರೂಪ ಜ್ಞಾನಕ್ಕೆ ಆಶ್ರಯನೂ ಇಲ್ಲ, ವಿಷಯ ಸ್ವರೂಪ ಜ್ಞಾನ. ನಮ್ಮ ಸ್ವರೂಪ ಏನದರ ಜ್ಞಾನ, ಅದು ಬರೇ ಸ್ವರೂಪ ಜ್ಞಾನ, ಚೇತನ ಶುದ್ಧ, ಅದಕ್ಕೆ ಆಶ್ರಯ ವಿಷಯ ಇಲ್ಲ. ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸ್ವರೂಪ ಜ್ಞಾನ ಅಂತ ಹಿಂಗೆ ಎರಡು ಜ್ಞಾನ ಹಮೇಶ ಹೋಗೋದು. ವೃತ್ತಿರೂಪ ಜ್ಞಾನ, ಚೇತನ ರೂಪ ಜ್ಞಾನ. ವೃತ್ತಿರೂಪ ಜ್ಞಾನಕ್ಕೆ ಆಶ್ರಯ ವಿಷಯ ಅದೇ ಸ್ವರೂಪ ಸಾಮಾನ್ಯ ಜ್ಞಾನ. ಇನ್ನು ವಿಶೇಷ ಅದು ಏನು ವಿಶೇಷ ಅಂದರೆ ಏನು? ಆಶ್ರಯ ವಿಷಯ ಇಲ್ಲದಂಥ ಚೇತನ ರೂಪ ಜ್ಞಾನ, ಅದುವೇ ಸ್ವಯಂ ಪ್ರಕಾಶ.
ವೇದ್ಯ ಆಗುವುದಲ್ಲ. ಅಥವಾ चेतन स्वरूप प्रकाशी सामान्य ज्ञान है जो प्रथम पक्ष कहे तो संभव है नहीं. ಅಂದರೆ ವೃತ್ತಿರೂಪ ಸಾಮಾನ್ಯ ಜ್ಞಾನಕ್ಕೆ ಅಂತಃಕರಣ ವೃತ್ತಿರೂಪ ಸಾಮಾನ್ಯ ಜ್ಞಾನಕ್ಕೆ ಪ್ರಥಮ ಪಕ್ಷದಲ್ಲ, ಅದು ಹೇಳಿದರೆ ಸಂಭವಿಸುವುದಿಲ್ಲ. ಯಾಕೆ ಸಂಭವಿಸುವುದಿಲ್ಲ? घटाधिक अध्यास का अधिष्ठान, घटादि अधिष्ठान, ಹಾಂ ಅಂದರೆ ಇಂದ್ರಿಯ ಅಧಿಷ್ಠಾನ ಸಂಯೋಗವೇ ಅಧ್ಯಾಸಕ ಕಾರಣ ಅಂತ ಯಾನು ಉಪಾಧ್ಯಾಯ ಒಪ್ಪೇನಲ್ಲ. ಇಂದ್ರಿಯ ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗವೇ ಅಧ್ಯಾಸಕ ಕಾರಣ. ಯಾರು? ಉಪಾಧ್ಯಾಯ ಒಪ್ಪೇನಿಲ್ಲ. ಈಗ ಅಧ್ಯಾಸಕ ಕಾರಣ, ಈಗ ಅದಕ್ಕೆ ಕಾರಣ ಅಂತ ಉಪಾಧ್ಯಾಯ ಧರ್ಮೀ ಜ್ಞಾನವಾದಿಗಳು ಖಂಡನೆ ಮಾಡೋ ಸಲುವಾಗಿ ಈ ವ್ಯಾವಹಾರಿಕ ಘಟ ಅಧ್ಯಾಸ ದೃಷ್ಟಾಂತ ಕೊಟ್ಟ ನಾವು. ಹಾಂ ಅಥವಾ ಚೇತನ ಸ್ವरूप ಇದರಲ್ಲಿ ಸಂಪರ್ಕಿಸಿತು घटाधिक अध्यास का अधिष्ठान, घटाधिक अधिष्ठान ಅದನ್ನು ಮೂಲ ಬರ್ಕೋರಿ. ಮೂಲ अज्ञान अवच्छिन्न ब्रह्म तो निरूप है. ಬ್ರಹ್ಮ ತೋ ಅಂದರೆ ಬ್ರಹ್ಮವೇನೋ, ಹಾಂ ಬ್ರಹ್ಮವೇನೋ ನಿರೂಪ ಹೇ. ನಿರೂಪ ಹೇ, ನಿರೂಪ ಹೇ ಅಂದ್ರೆ ಹಾಂ ರೂಪರಹಿತ ಇದ್ದಾನ. ಅವನ ರೂಪ ಐತೇನೋ ಅಲ್ಲಿ? ನಿರಾಕಾರ, ನಿರ್ಲೇಪ. ಹ್ಞೂ ಹ್ಞೂ ಅಂದರೆ ಅವನಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧ ಯಾವೂ ಇಲ್ಲ. ಅವನು ರೂಪದ ನಿಂಗೆ ತೋರ್ಲಿಕ್ಕೆ ನೇತೇಂದ್ರಿಯ ಪ್ರತ್ಯಕ್ಷ ಇಲ್ಲ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ. ಹಾಂ ತಿಳಿಸಿಲ್ಲ. ಅಂದ್ರೆ ಮೂಲ ಅವಿದ್ಯಾಯಾನ ಅಜ್ಞಾನವಚ್ಚಿನ್ನ ಬ್ರಹ್ಮೇನೋ ನಿರೂಪಿದ್ದಾನ. ಯಾತೆ ಬ್ರಹ್ಮಗೋಚರ ಅಂತಃಕರಣಕ್ಕೆ ಚಾಕ್ಷುಷವೃತ್ತಿ ಸಂಭವೇನೆ. ಆ ಅಧಿಷ್ಠಾನ ಬ್ರಹ್ಮನನ್ನು ವಿಷೀಕರಿಸುವಂಥ ಅಂತಃಕರಣದ ಚಾಕ್ಷುಷವೃತ್ತಿ ಸಂಭವಿಸುವುದಿಲ್ಲ. ಅಧಿಷ್ಠಾನಗಳನ್ನ ಇಂದ್ರಿಯ ಸಂಯೋಗ ಕಾರಣ, ಹೌದಂತ ಹೇಳಿಲ್ಲ. ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗ ಕಾರಣ. ಈ ಘಟಾಧಿಕ ಅಧ್ಯಾಸದಲ್ಲಿ ನಿಮ್ಮ ಸಾಮಾನ್ಯ ಜ್ಞಾನ ದ್ವಾರ ಯಾಕೆ ಸಂಭವಿಸ್ತೈತೇನು ಅಂತ ಸಂಭವಿಸ್ತದೆ. ಯಾಕೆ ಚಾಕ್ಷುಷವೃತ್ತಿಯಲ್ಲಿ ಸಂಭವಿಸುವುದೇ ಇಲ್ಲ. ತಿಳಿಗತ್ತೆ ನಿಮ್ಮದು. घटाधिक अध्यास का अधिष्ठान मूल अज्ञानवच्छिन्न ब्रह्म तो निरूपाय. ಯಾತೆ ಬ್ರಹ್ಮಗೋಚರ ಬ್ರಹ್ಮವನ್ನು ವಿಷೀಕರಿಸುವಂಥ ಅಂತಃಕರಣದ ಯಾನು ಚಾಕ್ಷುಷವೃತ್ತಿ ಸಂಭವನೇ. ನೇತ್ರವೃತ್ತಿಯಲ್ಲಿ ಹೋಗಿ ಸಂಭವಿಸ್ತಾ ಇದ್ದೇನು ಇಲ್ಲ. ಯಾಕಂದ್ರೆ ಪ್ರತ್ಯಕ್ಷ ಇಲ್ಲ, ಕಾಣಿಸಲ್ಲ. ಒಂದು ಪಕ್ಷ. ದ್ವಿತೀಯ ಪಕ್ಷ ಕೈಯತ್ತು. ದ್ವಿತೀಯ ಪಕ್ಷ ಅಂದರೆ ಚೇತನ ರೂಪ ಜ್ಞಾನ ಸ್ವಯಂ ಪ್ರಕಾಶ. ಚೇತನ ಸ್ವರೂಪ ಪ್ರಕಾಶ तो आवृत है. ಆ ಎರಡನೇ ಪಕ್ಷ ಹೇಳಿದರು. ಚೇತನ ಸ್ವರೂಪ ಜ್ಞಾನ ಅವ ಸ್ವಯಂ ಪ್ರಕಾಶ ಇದ್ದಾನೆ. ಚೇತನ ಸ್ವಯಂ ಪ್ರಕಾಶಿತು ಅವ ಆವೃತ್ತ ಇದ್ದಾನೆ. ಅವ ಹೇಗಿದ್ದಾನೆ? ಆವೃತ್ತ ಅನಾವೃತ್ತ. ಅನಾವೃತ್ತ ಅಂದ್ರೆ ಆವರಣ ರಹಿತ. ಹಾಂ ಆವೃತ್ತ ಅಂದ್ರೆ आवरण सहित. अनावृत आवृत है. ता आवृत प्रकाश रूप सामान्य ज्ञान को भी अध्यास का हेतु माने तो आवृत प्रकाश स्वरूप सामान्य ज्ञानಕ್ಕೆ ನೀವು ಅಧ್ಯಾಸಕ ಕಾರಣ ಅಂತ ಹೇಳಿದ್ದಾದರೆ ರಜ್ಜು ಆದಿಕಂತೆ ಇಂದ್ರಿಯ ಸಂಯೋಗ ವಿನಾ ಭಿ ಸರ್ಪಾಧಿಕ ಅಧ್ಯಾಸ ಹುವಾ ಚಾಹಿಯೇ. ಹಗ್ಗ ಮೊದಲಾದವುಗಳನ್ನೇ ಇಂದ್ರಿಯ ಸಂಯೋಗ ಆಗಲಾರ್ದೇನೆ संयोग विना भी झाला पाहिजे. ಆಗಬೇಕಾಗಿತ್ತು. ಯಾಕೆ ಆಗಬೇಕಾಗಿತ್ತು ನೋಡಮ್ಮ, ಯಾಕೆ ಆಗಬೇಕಾಗಿತ್ತು ಅಂತ ಅದಾಯಿತು. ಇದು ಅನಾವೃತ. ಒಂದು ವೇಳೆ ನೀವು ಜರ ಕದಾಚಿತ ಯಾವ ಆವೃತ್ತ ಸ್ವಲ್ಪ ಪ್ರಕಾಶ ಹೆಂಗದ ಆವೃತ್ತ, ಅದು ಆವೃತ್ತ ಪ್ರಕಾಶ ಸಾಮಾನ್ಯ ಜ್ಞಾನ ಅದು ಅಧ್ಯಾಸಕ ಕಾರಣ ಅಂತ ಹಿಂಗೆ ಒಪ್ಪಿದ್ರಿ ಅಂದರೆ
ಹಗ್ಗ ಮೊದಲಾದ ಈಗ ಆವೃತ್ತಿ ಇದ್ದದೂ ಸಾಮಾನ್ಯ ಇದು ಆವರಣದೀಗ ಆವೃತ್ತದ ಇಂದ್ರಿಯ ಈಗ ಅಧಿಷ್ಠಾನ ಹೋಗಿಸಿಂದ ನಮ್ಮ ಇದ್ಮಾಕಾರ ಆಗಬೇಕಿಲ್ಲ. ಅಂದರೆ ಮೊಟ್ಟ ಮೊದಲಿನ ಪ್ರಮಾಜ್ಞಾನ ಆಗಬೇಕಾದ ಇಂದ್ರಿಯ ಸಂಯೋಗ ಆಗಬೇಕು, ಇದ್ಮಾಕಾರ ಪ್ರಮಾಜ್ಞಾನ ಆಗಬೇಕು. ಹೌದಿಲ್ಲ? ಪರಂತು ಅದು ಮೊದಲೇ ಅದು ಆವೃತ್ತದ. ಹೌದಿಲ್ಲ? ಆವೃತ್ತಿ ಇದ್ದಾಗ ಅದರ ಸಾಮಾನ್ಯ ಜ್ಞಾನ ಆಗ್ತದೇನು? ಮತ್ತು ಜರ್ ಕದಾಚಿತ್ ನೀವು ಆಗ್ತೈತಿ ಅಂದ್ರೆ ಹಗ್ಗ ಮೊದಲಾದವುಗಳನ್ನೇ ಇಂದ್ರಿಯ ಸಂಯೋಗ ಆಗಲಾರ್ದೇನೆ ಅಭ್ಯಾಸ ಆಗಬೇಕು. ಅಧಿಷ್ಠಾನ ಹಗ್ಗ ಶಕ್ತಿ ಮೊದಲಾದವುಗಳನ್ನೇ ಇಂದ್ರಿಯ ಸಂಯೋಗ ಯಾಕೆ ಹೆಂಗಾದ್ರೆ ಆವರ್ತದ ಸಂಯೋಗ ಕಾರ್ಯ ಅಭ್ಯಾಸ ಆಗ್ತದೆಯಲ್ಲ. ಮತ್ತೇನು ಹಗ್ಗ ಶಕ್ತಿ ಮೊದಲಾದವುಗಳೊಡನೆಯೂ ಕೂಡ ಇಂದ್ರಿಯ ಸಂಯೋಗ ಆಗದಿದ್ದರೂ ಅಭ್ಯಾಸ ಆಗಬೇಕು. ಹಿಂಗೆ ಆಪತ್ತಿ ಉಪಾಧ್ಯಾಯ ಹೇಳ್ಕತಾನೆ. वहाँ चाहिए याते आवृत प्रकाश रूप सामान्य ज्ञान अध्यास का कारण नहीं. आवृत रूप प्रकाश रूप सामान्य ज्ञान अद अध्यास का कारण ಇಲ್ಲ, ಕಾರಣ नहीं होता, कारण आगुदे ಇಲ್ಲ. सामान्य ज्ञान अध्यास का हेतु नहीं होता, आगुदिಲ್ಲ. नहीं हेतु नहीं, हेतु नहीं होता, आगुदिಲ್ಲ. हेतु नहीं होता, ಅದು ಕಾರಣ ಆಗುವುದಿಲ್ಲ. ಆಯ್ತಾ? इस रीति से घटाधिक अध्यास्ते पूर्व सामान्य ज्ञान के अभाव थे. ಘಟಾದಿಗಳ ಅಧ್ಯಾಸ ಕಿಂತ ಪೂರ್ವದಲ್ಲಿ ಹಂಗೆ ಸರ್ಪ ಅಧ್ಯಾಸ ಅವಕ್ಕಿಂತ ಪೂರ್ವದಲ್ಲಿ, ಹಂಗೆ ಘಟಾದಿಗ ಅಧ್ಯಾಸ ಅವಕ್ಕಿಂತ ಪೂರ್ವದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಅಭಾವತೆ. ಮೊದಲು ಹಗ್ಗದ ಸಾಮಾನ್ಯ ಜ್ಞಾನ ಆಗಬೇಕಿಲ್ಲ. ಹಾವಿನ ಅಧ್ಯಾಸ ಅವಕ್ಕಿಂತ ಪೂರ್ವದಲ್ಲಿ ಮೊದಲು ನಿಮಗೆ ಏನಾಗ್ತದಂದ್ರೆ ಹಗ್ಗದ ಇದ್ಮಾಕಾರ ಸಾಮಾನ್ಯ ಜ್ಞಾನ ಆಗುತ್ತದೆ. ಹಂಗೆ ಘಟಾದಿಗಳ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ನಿಮ್ಗೆ ಸಾಮಾನ್ಯ ಜ್ಞಾನ ಆಯ್ತನೀಗ ಆಗ್ತದೇನು? ಇಲ್ಲ. ಸಾಮಾನ್ಯ ಜ್ಞಾನ ಏನಿತ್ತು? ಅಭಾವ ಇತ್ತು. ಮತ್ತು ಅಧ್ಯಾಸ ಮಾತ್ರ ಮೇ ಸಾಮಾನ್ಯ ಜ್ಞಾನಕ್ಕೆ ಕಾರಣತಾಕೆ ಅಭಾವತೆ. ಅಧ್ಯಾಸ ಮಾತ್ರದಲ್ಲಿ ಸಾಮಾನ್ಯ ಜ್ಞಾನ ಕಾರಣತಾದ ಅಭಾವನೆ ಆಯಿತು. ನೀವು ಸಾಮಾನ್ಯ ಜ್ಞಾನವೇ ಅಧ್ಯಾಸದ ಕಾರಣ ಹೇಳ್ಕತ್ತಿರಲಿಲ್ಲ. ಮತ್ತು ಸಾಮಾನ್ಯ ಜ್ಞಾನ ಕಾರಣತಾದ ಅಭಾವದಿಂದ अध्यास रूप कार्य की अनुपपत्ति से सामान्य ज्ञान रूप इद्माकार वृत्ति की कल्पना हुई नहीं. अध्यास रूप कार्यದ ಅಸಂಭವ, ಅಧ್ಯಾಸ ರೂಪ ಕಾರ್ಯದ ಅಸಂಭವ ಆಗ್ತೈತಿ ಅಂತ ತಿಳ್ಕೊಂಡು ಸಾಮಾನ್ಯ ಜ್ಞಾನ ಒಪ್ಪಿರೇನು? ಅನುಭವಕ್ಕೆ ಅನುಸಾರತೆ ಸಾಮಾನ್ಯ ज्ञान की कल्पना हुए अथवा कार्य की अनुपपत्ति से सामान्य ज्ञान कल्पना हुए. ಎರಡು ಪ್ರಶ್ನೆ ಮೊದಲು ಕೇಳ್ಯಾನ ನೋಡ್ರಿ. ಎಲ್ಲಿ ಕೇಳ್ಯಾನ? ಎಲ್ಲಿ ಅವ ಮತ್ತೆ ಮೊದಲಿಗೆ ಕೇಳ ನೋಡ್ರಿ. ಅಲ್ಲ, ಅನುಭವ ಅನುಸಾರದಿಂದ ಎರಡು ಜ್ಞಾನ ಒಪ್ಪಿರಲ್ಲ. ಈ ಪೇದ ಪೇಜ್ ಮೇಲೆ ಅನುಭವ ಅನುಸಾರ ಇಬ್ಬರು ಸಂಭವಿಸಲ್ಲ ಅಂತ ಹೇಳ್ದ. ಈಗೇನು ಹೇಳ್ದ ಅಂದ್ರೆ ಕಾರ್ಯದ ಅಸಂಭವ ಆಗ್ತದೆ ಅಂತ ತಿಳ್ಕೊಂಡು ಸಾಮಾನ್ಯ ಜ್ಞಾನ ನಾವು ಕಲ್ಪನಾ ಮಾಡಿದೆವು ಅಂತ ಮ್ಯಾಲೆ ಹೇಳಿದ್ರು ನೋಡು. ಹೌದಿಲ್ಲ? ಅದಕ್ಕೆ ಅದು ಇಲ್ಲಿ ತನಕ ಅವ್ನು ಖಂಡನ ಮಾಡ್ದ. ಅಂದರೆ ಎರಡು ಪ್ರಶ್ನೆ ಸಮಾಪ್ತಿ ಆಯ್ತು ಇಲ್ಲಿ ತನಕ. 245 पेज दो ಪತಂಜಲಿಗೆ ಜನದಾಗ ಇಲ್ಲ. ಮೊದಲು ಅನುಭವ ಅನುಸಾರತೆ ಅಥವಾ ಕಾರ್ಯಕ್ಕೆ ಅನುಪಪತ್ತಿ ಸೆ ಎರಡು ಪ್ರಶ್ನೆ ಮಾಡಿಲ್ಲ ನಮ್ಮ. ಅನುಭವ ಅನುಸಾರದಿಂದ ಯಾರಿಗೆ ಅನುಭವಕ್ಕೆ ಬರಲಿದು ನೀವು ಹೇಳೋದು. ಇಬ್ಬರು ಮತ ಯಾರಿಗೂ ಅನುಭವಕ್ಕೆ ಬರಲ್ಲ. ತಿಳಿಸಿಲ್ಲ? ಬರ್ತದೇನು? ಹೆಂಗ ಅನುಭವ ಬರಲ್ಲ? ಹೆಂಗ ಅನುಭವ ಬರಲ್ಲ? ಇದರಿಂದ ಸರ್ಪ ಇದು ಯಾರಿಗೂ ಕೂಡ ಈ ರೀತಿ ಅಭ್ಯಾಸ ಆಗುದಿಲ್ಲ. ಸರ್ಪ ಮತ್ತು ಇದು ಮತ್ತು ಸರ್ಪ ಅಂತ ಹಿಂಗಾಗುತ್ತೆ.
ಮತ್ತೆ ನನಗೆ ಹಾ. ಎಲ್ಲರಿಗೂ ಯಾರಿಗೆ ಕೇಳು ನೀನು ಭ್ರಾಂತಿ ಹೆಂಗಾಯ್ತು ನಿನಗದು ಹ್ಯಾಂಗೆ ತಪ್ಪು ಭ್ರಾಂತಿ ಹೆಂಗಾಯ್ತು ನಿನಗೆ ಅಸ್ಕಲ್ ಇದು ಹಾವ ಬಿದ್ದಿತ್ತು ಈಗ ಹಗ್ಗನ ಹಾವು ತೋರದಾಗ ನಿನ್ನ ಭ್ರಾಂತಿ ಹೆಂಗಾಯ್ತು ಭ್ರಾಂತಿ ಇದು ಹಾವ ಅಂತ ಆಗಿರ್ತದೆ. ಎಲ್ಲ ಸರ್ ಇದು ಹಾವ ಹಾ, ಹಾ. ಅದು ಇದು ಬೆಳ್ಳಿ ಹಾ. ಇದು ಬೆಳ್ಳಿ ಆಯಿತು ಇದು ಬೆಳ್ಳಿ ಅಂತ. ಅದು ಬೆಳ್ಳಿ ಇದ್ದಿತ್ತಿಲ್ಲ ರೀ ನನಗೆ ಆಯ್ತಿದ್ದು ಹ್ಮ್. ಅಲ್ಲಿ ಬೆಳ್ಳಿ ಇದ್ದಿತ್ತಿಲ್ಲ ಹಾ. ಅದು ಕಪ್ಪಿ ಚಿಪ್ಪಿ ಚಮಕಸಲ್ಕತ್ತಿಲ್ಲ ಹಾ. ದೂರಿನ ನುಳನ ಆ ಬೆಳ್ಳಿ ಇದು ಬೆಳ್ಳಿ ಅಂತ ಆಯ್ತು ನನಗೆ ಅಲ್ಲಿ ಬೆಳ್ಳಿ ಇದ್ದಿತ್ತಲ್ಲ ಕರೆ ಬೆಳ್ಳಿ ಆಯಿತು ನನಗೆ ಪರಂತು ಯಾರ ಅನುಭವಕ್ಕೆ ಹಿಂಗಿಲ್ಲ ನನಗೆ ಮೊದಲ ಆ ಹಗ್ಗದು ಇದ್ಮಾಕಾರ ಪ್ರಮವೃತ್ತಿ ಹಾ. ನಂತರ ಅವಿದ್ಯಾದ ಭ್ರಮವೃತ್ತಿ ಹಿಂಗೆ ಯಾರು ಹೇಳ್ತಾರ ಇದಿಲ್ಲ. ಭ್ರಮ ಆಗಲಿಲ್ಲ. ಹಿಂಗೆ ಯಾರ ಅನುಭವಕ್ಕೆ ಇಲ್ಲಿದ್ದು ಇಬ್ಬರ ಮತನೂ ಅನುಭವಕ್ಕೆ ಇದ್ದು ಈಗ ಎರಡನೇ ಮತ ಏನು ನೀವು ಅವ್ರೇನು ಹೇಳಿದ್ರು ಸಾಮಾನ್ಯ ಜ್ಞಾನವೇ ಅಧ್ಯಾಸಕ ಕಾರಣ ಅಧ್ಯಾಸ ಕಾರ್ಯ ಅದಕ್ಕೆ ಸಾಮಾನ್ಯ ಜ್ಞಾನ ಇದು ಒಪ್ಪಲಾರ್ದೇನೆ ಅನ್ಯಥಾ ಅನುಪಪತ್ತಿ ಅನ್ಯಥಾ ಅಸಂಭವ ಆಗ್ತದ ಅದಕ್ಕೆ ನೀವಲ್ಲಿ ಬ್ರಹ್ಮದಲ್ಲೇ ಇಲ್ಲಲ್ರಿ ಅದೇ ಕಾರ್ಯದ ಅಸಂಭವ ಆಗ್ತದ ಸಾಮಾನ್ಯ ಜ್ಞಾನ ಒಪ್ಪಲಿಕ್ಕೇನೆ ಬೇಕು ಅದಕ್ಕೆ ಆ ಯಾವ ಉಪಾಧ್ಯಾಯ ಏನು ಹೇಳ್ದ ಎಲ್ಲ ಅಧ್ಯಾಸದಲ್ಲಿ ವ್ಯಾವಹಾರಿಕ ಪ್ರಾತಿಭಾಷೆ ಎಲ್ಲ ಅಧ್ಯಾಸದಲ್ಲಿ ಸಾಮಾನ್ಯ ಜ್ಞಾನ ಇದ್ರೆ ಅಧ್ಯಾಸ ಆಗ್ತದ ಸಾಮಾನ್ಯ ಜ್ಞಾನ ಇಲ್ಲ ಅಧ್ಯಾಸ ಆಗಲ್ಲ ಹಿಂಗೆ ಇದ್ರೆ ಸಾಮಾನ್ಯ ಜ್ಞಾನ ಕಾರಣ ಅಂತ ನಾವು ಹೇಳಕ್ಕೆ ಬರ್ತಿತ್ತು ಪರಂತು ಇಲ್ಲಿ ವ್ಯಾವಹಾರಿಕ ಜ್ಞಾನ ಘಟಾದಿಗಳ ಅಧ್ಯಾಸ ಆಗ್ಯದಲ್ಲ ವ್ಯಾವಹಾರಿಕ ಘಟ ಈ ವ್ಯಾವಹಾರಿಕ ಘಟ ಅಧ್ಯಾಸಕ್ಕೆ ಮೂಲ ಅಜ್ಞಾನ ವಚಿನ್ನ ಬ್ರಹ್ಮಚೇತನದ ಅದರ ಹೊರಗೆ ಘಟಪಟಾದಿಗಳಿಗೆ ಬ್ರಹ್ಮಾಧಿಷ್ಠಾನ ನಿನ್ನ ಮನವಿಗೆ ಬ್ರಹ್ಮಾಧಿಷ್ಠಾನ ವ್ಯಾಪಕ ಬ್ರಹ್ಮ ಅಂದ್ರೆ ಹೊರಗಿಂದು ಏನು ತೋರ್ತದ ಬ್ರಹ್ಮಾಂಡ ಇವೆಲ್ಲ ಪ್ರಪಂಚ ಬ್ರಹ್ಮ ಇದು ಹೊರಗಿನ ವ್ಯಾಪಕದ ನಾವು ಆ ಬ್ರಹ್ಮ ಅಧಿಷ್ಠಾನ ಇದಕ್ಕೆ ಈ ಆತ್ಮ ಹೊರಗಿಂದ ಅಧಿಷ್ಠಾನ ಅಲ್ಲ ಮೊದಲೇ ಏನು ಆ ಅಜ್ಞಾನದಿಂದ ಭೌತಿಕ ಪ್ರಪಂಚದ ಹುಟ್ಟೈತಲ್ಲ ಆಕಾಶವಾಯು ತೇಜ ಪೃಥ್ವಿ 5 ಭೂತಗಳು ಆ ಭೂತದ ಇವೆಲ್ಲ ಕಾರ್ಯಗಳು ಸಮಷ್ಟಿ ಪ್ರಪಂಚ ಇದಕ್ಕೆ ಬ್ರಹ್ಮ ಅಧಿಷ್ಠಾನ ಮತ್ತು ಇಲ್ಲಿ ಒಳಗೇನು ಇವೇನು ತೋರ್ತವೆ ಇವೆಲ್ಲ ಇದಕ್ಕೆ ಬ್ರಹ್ಮ ಅಧಿಷ್ಠಾನ ಇಬ್ಬರು ಒಂದೇ ಆತ್ಮ ಒಂದು ಬ್ರಹ್ಮ ಒಂದು ಎರಡಿಲ್ಲ ಆತ್ಮ ಬ್ಯಾರಿ ಬ್ರಹ್ಮ ಬ್ಯಾರಿಲ್ಲ ಆತ್ಮ ಅಂದರೆ ಬ್ರಹ್ಮ ಅಂದ್ರೆ ಆತ್ಮ ಪರಂತು ನಿಮ್ಗೆ ಇಲ್ಲಿ ಅಹಂ ಕರ್ತ ಭೋಕ್ತ ಅಹಂ ಸುಖಿ ಅಹಂ ದುಃಖಿ ಅಹಂ ಬ್ರಹ್ಮ ತಾನೇನು ಅದು ನಿಮ್ಗೆ ಸಾಕ್ಷ್ಯದ ಲಕ್ಷಣ ಮಾಡಿದ ವಿಚಾರಿಸಾಗ 4ನೇ ತರ ಏನು ಮಾಡಿದ್ದು ಈಗ ಹಿಂಗೆ ಅದ್ರ ಪದಕೃತಿ ಏನು ಮಾಡಿಸಿದ್ರೆ ಬಿಡ್ತದೆ ನಿಮ್ಗೆ ಅಂತಃಕರಣತ್ವ ಹೇಳ್ತೀನಿ ಕೇಳಿ ನೀವು ಚೆನ್ನಾಗಿ ಈಗ ಅಂತಃಕರಣತ್ವ ಆಪ್ ಬಿ ಹೈ हाँ वर्तने यस 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 चेतन तो चिदाभासी ಅದಕ್ಕೆ ನೀವು ಹೇಳೋದ ನೀವು ಫೇಲ್ ಆಗ್ತೀರ ಅಂತ ಹೇಳಿನೇ ನಾ ಹೇಳ್ತಂತ ಅಂತಃಕರಣ ಮೇ ವರ್ತನೆ ವಾಲ ಸುಖ ದುಃಖ ಹೈ ವರ್ತನೆ ವಾಲ ಇಟ್ಟಿರಲಿಲ್ಲ ಅದು ತಗೋಬೇಕಲ್ಲ ಮೊದಲು ಅಂತಃಕರಣ ಮೇ ವರ್ತನೆ ಸುಖ ಇರುವಂಥವು ಸುಖ ದುಃಖ ಆವಿಲ್ಲ ಭಾಳ ಸುಖ ದುಃಖ ಆವಿಲ್ಲ ಸೊ ಚೇತನ್ ನೈ ಸುಖ ಅಂದ್ರೆ ದುಃಖ ಅಂದ್ರೆ ಚೇತನ್ ಏನು ಚೇತನ್ ನೈ ಅದಕ್ಕೆ ಅಧ್ಯಾಯ ಮಾಡೋದು ಚೇತನ್ ತೋ ಚಿದಾವಾಸಿ ಚೇತನ್ ಅಂದ್ರೆ ಒಳಗೆ ಜೀವ ಅದಾನ ಚಿದಾವಾಸಿ ಇದ್ದಾನಲ್ಲ ಸೊ ಚೇತನ್ ಮಾತ್ರ ನೈ ಅವ ಚೇತನ್ ಮಾತ್ರ ಅಲ್ಲ ಚಿದಾವಾಸಿ ಅದಕ್ಕಂತಾರ ಜೀವನಿ ಹೋಗಿಲ್ಲ ಹೇಳಿಲ್ಲ ಬಂದಿಲ್ಲ ಜೀವ ಚಿದಾಭಾಸ हाँ ಅಂದ್ರೆ चेतन तो चिदाभासी भी है सो चेतन मात्र नहीं एक चेतन मात्र तो ब्रह्म भी है हाँ ब्रह्म भी है ಈಗ ನಮಗೆ ಇಲ್ಲಿ ಏನು ಕೇಳೋದದ ಸೊ ಹಾಂ ಅವ ಏನು ಹೊರಗಿನ ಅದಲ್ಲ ಅವ ಇಲ್ಲಿಲ್ಲ ಒಳಗಿಲ್ಲ ಇಬ್ಬರು ಬ್ಯಾರೆ ತಿಂಗಿಲ್ಲ
ಇಬ್ಬರು ಒಂದೇ. पण ಇವನಿಗೆ ಅಂತಃಕರಣ ಉಪಾಧಿ, ಉಪಾಧಿ ಅಂತಃಕರಣ ಉಪಾಧಿ ಅದು ಇವನಿಗೆ. ಹೌದು, ಅವನಿಗೆ ಯಾವ ಉಪಾಧಿ ಇಲ್ಲ. ಅವನಿಗೆ ಉಪಾಧಿ ಇಲ್ಲ. ಮಾಯ ಅಂದ್ರೂ ಕೂಡ ವ್ಯಾಪಕ ಅದನವ. ಹಾಂ ತಿಳಿತಾ? ಅದಕ್ಕೆ ಇವು ಘಟಾದಿ ಅಧ್ಯಾಸಗಳಲ್ಲಿ ಮೂಲ ಅವಚ್ಛಿನ್ನ ಅಜ್ಞಾನ, ಆ ಬ್ರಹ್ಮ ನಿರೂಪಿದ್ದಾನೆ. ಹೌದು. ಮತ್ತು ಬ್ರಹ್ಮವನ್ನು ವಿಷಯಗಂತ ಅಂತಕ್ಕಂಥ ವೃತ್ತಿಯಲ್ಲಿ ಸಂಭವಿಸೋದಿಲ್ಲ, ಚಾಕ್ಷುಷ ವೃತ್ತಿಯಲ್ಲಿ ಸಂಭವಿಸೋದಿಲ್ಲ. ಸ್ವರೂಪ ಪ್ರಕಾಶ ರೇ ಆವೃತ್ತದ, ಹಾಂ ಸ್ವರೂಪ ಪ್ರಕಾಶ ಹೌದು. ಅದು ಆವರ್ತದ. ಮತ್ತು ಆವೃತ್ತ ಪ್ರಕಾಶ ರೂಪ ಸಾಮಾನ್ಯ ಜ್ಞಾನ ಆವೃತ್ತ. ಹಾಂ ಆವೃತ್ತ. ಆವೃತ್ತ ಅಂದ್ರೆ ಈಗ ಸದ್ಯ ಅದು ಆವರಣ ಸಹಿತ ಹೋಗ್ಕೊಳೋದು. ಹಾಂ ಅದು ಈಗ ಹೋಗಿ ನೀವು ಹಗ್ಗದ ಮೇಲೆ ನಿಮ್ಮ ವೃತ್ತಿ ಹೋಗಿ ಆ ಇದ್ಮಾಕಾರ ಪ್ರಮಾವೃತ್ತಿ ಹಾಂ ಆಯ್ತು. पण ಮೊದಲು ಹೋಗಿ ಕಿಸಿಂದ ನಿಮ್ಗೆ ಇದ್ಮಾಕಾರ ಪ್ರಮಾಣೇ ಆಗೋದಲ್ಲ, ಅದು ಆವರ್ತದ. ಆವೃತ್ತದ ಹೌದಲ್ಲ? ಪ್ರವೃತ್ತಿನೇ ಅದಲ್ಲ. ಮತ್ತು ಅದು ಅಭ್ಯಾಸಕ್ಕೆ ಕಾರಣ ಆಗಲ್ಲ. ಒಂದು ವೇಳೆ ಆಗ್ತಂದರೆ ಆವೃತ್ತಿ ಇದ್ದುದೂ ಹಾಕೋದು. ಆವೃತ್ತಿದ್ದು ಎಲ್ಲನೂ ಆಗಬೇಕು. ಅಂದರೆ ಹಗ್ಗ ಮೊದಲಾದವುಗಳದೊಡನೆ ಇಂದ್ರಿಯ ಸಂಯೋಗ ಆಗದಿದ್ದರೂ ಅಭ್ಯಾಸ ಆಗಬೇಕು, ಆಗಬೇಕು ಆಗಬೇಕು, ಆಗಬೇಕು ಆಗಬೇಕು. ಅದರ ಸಲುವಾಗಿ ಅದು ಅಧ್ಯಾಸ ಯಾವಾಗ ಆಗುವುದಿಲ್ಲ ನಮ್ಮ ಸಾಮಾನ್ಯನ, ಅಲ್ಲಿ ಆ ಯಾವ ಘಟಾದಿಗಳ ಅಧ್ಯಾಸ ಪೂರ್ವ ಸಾಮಾನ್ಯ ಜ್ಞಾನ ಐತೆ. ಘಟಾದಿ ಅಧ್ಯಾಸ, ಘಟಾದಿ ಅಧ್ಯಾಸ ಐತಿಲ್ಲ, ಆ ಘಟಾದಿಗಳ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ನಿಮ್ಮ ಸಾಮಾನ್ಯ ಜ್ಞಾನ ಐತೆ ಅನ್ನೀಗ. ಇಲ್ಲಿ ಘಟಾದಿಗಳ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಸಾಮಾನ್ಯ ಜ್ಞಾನ ಐತೇನು? ಅದೇ ಸಾಮಾನ್ಯ ಜ್ಞಾನ ಆಗಲಿಲ್ಲ ನಿಮ್ಮದು, ಸಾಮಾನ್ಯ ಜ್ಞಾನದ್ದು ಅಭಾವ ಇತ್ತು ಒಂದು. ಮತ್ತು ಅಧ್ಯಾಸಕ್ಕೆ ಸಾಮಾನ್ಯ ಜ್ಞಾನವೇ ಕಾರಣತ ಅಂತ ಹೇಳಿದ್ರು ಅಭಾವ. ಸಾಮಾನ್ಯ ಜ್ಞಾನವೇ ಅಧ್ಯಾಸಕ್ಕೆ ಕಾರಣ. ಮತ್ತು ಆ ಕಾರಣತ ಅದು ಅಭಾವ ಆಯಿತು ಅಂದ್ರೆ ಅಧ್ಯಾಸ ರೂಪ ಕಾರ್ಯದ ಅನ್ಯಥಾ ಅನುಪತ್ತಿ ಅಸಂಭಾವ ಅಂತ ತಿಳ್ಕೊಂಡು ನಾವು ಸಾಮಾನ್ಯ ಜ್ಞಾನ ಕಾರಣತ ಒಪ್ಪಿದೆವು ಅಂತ ಹೇಳೋದು ನಿಮ್ಮದು ಸಂಭವಿಸಲಿಲ್ಲ. ಅಂದರೆ ಎರಡನೇ ಪ್ರಶ್ನೆ ಮಾಡಿದವ ಇಲ್ಲಿ ತನಕ ಕೇಳಿದವ ಮತ್ತೆ ಜ್ಞಾನ. ಮೊದಲಿಂದ ಅಲ್ಲಿ ಹೆಡಿಂಗ್ ಮುಗೀತು. ಯಾರ ಅನುಭವಕ್ಕೆ ಬರಲ್ಲ ಎಂಬುದು ಅಲ್ಲಿಗೆ ಹೋಯ್ತು. ಈ ಕಾರ್ಯದ ಅಸಂಭವ ಆಗ್ತದೆ ಅಂತ ಹೇಳಿದ್ರೆ ನಾವು ಇಲ್ಲಿ ತಂದ ಈಗ ಧರ್ಮಜ್ಞಾನ ಹಿಡ್ಕೊಂಡು ಇಲ್ಲಿ ತಂದಾರೆ. ಧರ್ಮಜ್ಞಾನದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಎರಡು ಪ್ರಶ್ನೆ ಇದಂ ಪದಾರ್ಥ ವಿಷಯದ ವಿದ್ಯಾರ್ಥಿ ವೃತ್ತಿ ಜ್ಞಾನ ಅಭಾವ ಎರಡನೇದು ಇಲ್ಲಿ ತನಕ ತಿಳಿತಾ. ಈಗ ಧರ್ಮಿ ಜ್ಞಾನವಾದಿಗಳು ಅವನನ್ನು ಕುರಿತು ಉಪಾಧ್ಯಾಯ ಈಗ ಈ ಧರ್ಮಿ ಜ್ಞಾನವಾದಿಗಳು ಹೇಳ್ತಾ ಇದ್ದಾರೆ. सकल अध्यास में अनावृत प्रकाश रूप सामान्य ज्ञान को हेतु कहेतो. ಎಲ್ಲ ಅಧ್ಯಾಸಗಳಲ್ಲಿ ಅವರಿಗೆ ಪ್ರಾತಿಭಾಷೆ ಅನಾವೃತ್ತ ಪ್ರಕಾಶ ರೂಪ ಜ್ಞಾನ ರೂಪ ಸಾಮಾನ್ಯ ಜ್ಞಾನವೇ ಕಾರಣ ಅಂತ ಹೇಳಿದ್ದಾದರೆ ಘಟಾದಿ अध्यास में सामान्य ज्ञान का व्यभिचार कथन संभवे. ಅಲ್ಲಿ ಒಂದು ಸಾಮಾನ್ಯ ಎಲ್ಲಿ और जो धर्मी ज्ञानवादी एक कहे उपाध्यायने ಎತ್ತಿ ಮಾತಾಡ್ತಾರೆ. ಅವ್ರು जो धर्मी ज्ञानवादी एक कहे ಎಲ್ಲ ಅಧ್ಯಾಸಗಳಲ್ಲಿ ಅಂದರೆ ಈಗ ಅನಾವೃತ ಪ್ರಕಾಶ ರೂಪ ಸಾಮಾನ್ಯ ಜ್ಞಾನಂತೂ हेतु कहे तो घटादि अध्यास में सामान्य ज्ञान का विचार कथन संभव है. ಜ್ಞಾನ ಏನು ಆಗಲೇ ಬಂದ್ ಮಾಡ್ರ ಈಗ ಯಾರು ಚಾಲೂ ಮಾಡಲಿಕ್ಕಿಲ್ಲ. ಆಗಲೇ ಮಂದಿ ಬಂದಾಗ ಚಾಲೂ ಇತ್ತು, ಬಂದ್ ಮಾಡಿದ್ರು ಬಂದು. ನಿಮಗೆ ಇದು ಗೊತ್ತಾಯ್ತೇನು? सकल अध्यास में अनावृत प्रकाश रूप सामान्य ज्ञान को हेतु कहेतो. ಎಲ್ಲ ಅಧ್ಯಾಸಗಳಲ್ಲಿ ಅನಾವೃತ್ತ ಪ್ರಕಾಶ ರೂಪ ಸಾಮಾನ್ಯ ಜ್ಞಾನ ನಾವು ಕಾರಣ ತಿಳಿದರೆ ಘಟಾದಿ ಅಧ್ಯಾಸದಲ್ಲಿ ಅದು ಅನಾವೃತ್ತಿಯಲ್ಲಿ ಐತಿ, ಆವೃತ ಐತಿ ನೋಡಿದ ಹೌದ್ರ ಬ್ರಹ್ಮ ಶುದ್ಧ ಅದು ಆವೃತ್ತದ. ಅದಕ್ಕೆ ಘಟಾದಿ ಅಧ್ಯಾಸದಲ್ಲಿ ಸಾಮಾನ್ಯ ಜ್ಞಾನಕ ವ್ಯಭಿಚಾರ ಸಾಮಾನ್ಯ ಜ್ಞಾನ ಬರ್ಕೋರಿ अध्यास में व्यभिचार ಅದಲ್ಲ ನಡಬರ್ಕ ಸಣ್ಣ ಸಾಮಾನ್ಯ ಜ್ಞಾನಕ ವ್ಯಭಿಚಾರ ಅಂದ್ರೆ ಕಡಿಮೆ. ನಾನು ಮ್ಯಾಲೆ ಹೇಳಿ ನಾವು ಘಟಾದಿಗೆ ಅಧ್ಯಾಸ ಕಡಿಮೆ ಬಿತ್ತತ್ತ ಉಪಾಧ್ಯಾಯ ಹೇಳಿಲ್ಲ.
ಕಡಿಮೆ. ಕಡಿಮೆ ಅಂತ ಹೇಳಿದ್ರೆ ಕಾರ್ಯದ ಅಸಂಭವ ಆಗ್ತದ ನಿಮ್ಗೆ ಸಂಭವಿಸಲಿಲ್ಲ. ಬ್ರಹ್ಮ ಅಧಿಷ್ಠಾನ ನೀರು ಉಪ್ಪಿದ್ದಾನ, ಚಾತುಸ್ವರ್ತಿಗೆ ವಿಷಯ ಇಲ್ಲ, ಮತ್ತು ಸಾಮಾನ್ಯ ಜ್ಞಾನ ಕಾರಣತದ ಅಭಾವ ಆಯಿತು. ಅದಕ್ಕೆ ಮ್ಯಾಲೆ ಹೇಳ್ದಲ್ಲ, ಅದಕ್ಕೆ ಇವ್ರು ಹೇಳಿದರು ಎಲ್ಲ ಅಧ್ಯಾಸಗಳಲ್ಲಿ ಒಂದು ಅನಾವೃತ ಪ್ರಕಾಶವೇ ಕಾರಣ ಅಂತ ಹೇಳಿದ್ರು. ಘಟಾದಿ ಅಧ್ಯಾಸದಲ್ಲಿ ಆ ಸಾಮಾನ್ಯ ಜ್ಞಾನದ ವ್ಯಭಿಚಾರಕತನ ಸಂಭವಿಸ್ತೈತಿ, ಅವ ಹೇಳೋದೇ ಮಾತ. ಈಗ ಅವರು ಅಲ್ಲಿ ನೀ ಹೇಳೋದು ಸಂಭವೇ ತಿಳ್ತಿದೆ ಒಂದು. ಹಾಂ, परंतु अध्यास मात्र में तो आवृत्त व अनावृत साधारण प्रकाश माने है. ನಾವು ಅಧ್ಯಾಸದಲ್ಲಿ ಒಂದು ಆವೃತ್ತ ಒಂದು ಅನಾವೃತ್ತ, ಈಗ ಸಾಧಾರಣ ಪ್ರಕಾಶ ಜ್ಞಾನ ಕಾರಣ ಅಂತ ಒಪ್ಪಿದೆವು. ಮಾನೇ ಹೈ. ಒಂದು ಆವೃತ್ತ ಒಂದು ಅನಾವೃತ್ತ, ಹಿಂಗೆ ಸಾಧಾರಣ ಅಸಾಧಾರಣ ಅಂದ್ರೆ ಒಂದೇ, ಅಸಾಧಾರಣ ಅಂದ್ರೆ ಒಂದೇ. ನಾವು ಸಾಧಾರಣ ಹೋಗ್ತೇವೆ ಅಂದ್ರೆ ಎರಡು ಹೋಗ್ತೇವೆ. ಸಾಧಾರಣ ಅಂದ್ರೆ ಎರಡು, ಆವೃತ್ತನೂ ಹೋಗ್ತೇವೆ, ಅನಾವೃತ್ತನೂ ಹೋಗ್ತೇವೆ. ಮಾನೇ ಹೈ. ಎಲ್ಲಿ ಅನಾವೃತ್ತ ಹೋಗ್ತೀರಿ, ಎಲ್ಲಿ ಆವೃತ್ತ ಹೋಗ್ತೀರಿ? ಆವೃತ್ತ ಹೇಳಿದಿರಿ, ಎಲ್ಲಿ ಹೋಗ್ತೀರಿ? प्रातिभाषिक अध्यास में केवल अनावृत प्रकाश को ही हेतु माने है. म्या विचिकड़ी विचिकड़ी प्रातिभाषिक अध्यास में केवल अनावृत प्रकाश को हेतु माने है. ಸುಮ್ಮ ಅಕ್ಷರಗಳು ಹಾಕೈತಿ, ಓದಾಳಿಗೆ ಸೋಪ ಅಂತ. ಕೇವಲ ಬರೆದ್ರಿ ಅಧ್ಯಾಸಮಿ ಕೇವಲ ಅನಾವೃತ್ತ ಪ್ರಕಾಶ, ಆವೃತ್ತಿ ಇಲ್ಲ ಅನ್ನಪ್ಲೆ ಆಯಿತು. ಹೌದಲ್ಲ, ಪ್ರಕಾಶ ಅದಲ್ಲ, ಪ್ರಕಾಶ ಕೋ ಹೇತು ಹೈ ಅಂದ್ರೆ ಮಾನೇ ಹೈ, ಒಪ್ಪಿದೆವು. ಜೈಸ್ ಜಾನ ಬತ್ತಿದೆ. ಈಗ ಹೇಳ್ತಾನೆ ನಾವು, ಇವರು ಹಿಂಗೆ जैसे उपाध्याय मत में सर्पाधिक अध्यास के हेतु अधिष्ठान से इंद्रिय संयोग मान्या है. ज्ञान होता है ना, अध्यास कारण ಎದುರು ಜೋಡಣೆ ಅದಕ್ಕೆ ಬರ್ಕೋಬೇಕ್ರಿ. अधिष्ठान से इंद्रिय संयोग मान्या है. ಎಲ್ಲಿ ಅದು अधिष्ठान से ಅಲ್ಲಿ ಬರ್ಕೋರಿ. ಅದಕ್ಕೆ ಸೋಪ ಆಗ್ತದೆ ನಿಮ್ಗೆ ಓದಾಳಿಗೆ. सर्पाधिक अध्यास के हेतु अधिष्ठान के इंद्रिय संयोग मान्या है. ಒಪ್ಪೇನೋ? अधिष्ठान ಜೋಡಣೆ ಇಂದ್ರಿಯ ಸಂಯೋಗ ಆದ್ರೆ ಅಧ್ಯಾಸ ಆಗ್ತದೆ. ಇಂದ್ರಿಯ ಸಂಯೋಗ ಆಗಲಿಲ್ಲ ಅಂದ್ರೆ ಅಧ್ಯಾಸ ಆಗ್ತದೆ. ಅದೇ ಅನ್ನಿಸ್ತದೆ. ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗ ಕಾರಣ. ಇಂದ್ರಿಯ ಸಂಯೋಗ ಆಗಲಿಲ್ಲ ಅಂದ್ರೆ ಅಧ್ಯಾಸ ಆಗೋದಿಲ್ಲ. ಇಟ್ಟೆ ಕಾರ್ಯ ಅಧ್ಯಾಸ ಕಾರ್ಯದ ಅಧ್ಯಾಸ ಏನದ, ಇದು ಕಾರ್ಯದ ಅಧ್ಯಾಸ ಏನದ. ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗ ಕಾರಣ. ಹಿಂಗ ಉಪಾಧ್ಯಾಯ ನೀವು ಒಪ್ಪಿದಿಲ್ಲ, माने है, ಒಪ್ಪಿದಿ. परंतु घटाधिक अध्यास का कारण घटादिಗಳಿಗೆ ಹಿಂದೆ ವಿಚಾರ ಮಾಡ್ಯಾನಿಲ್ಲ. अधिष्ठानದೊಡನೆ इंद्रिय संयोग मान्या नहीं, मान्या अधिष्ठान से मान्या नहीं, ಒಪ್ಪಿಲ್ಲ. ನೀ ಅದು ಹಿಂಗೆ ಒಪ್ಪಿದಿಲ್ಲ. ಉಪಾಧ್ಯಾಯ ನೀನು ಯಾವ ರೀತಿ ಆ ಸರ್ವ ಅಧ್ಯಾಸ ಉಪಾದಲ್ಲಿ ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗ ಒಪ್ಪಿದಿ ಹೌದಿಲ್ಲ. ಮಾನ್ಯ ಇಂದ್ರಿಯ ಸಂಯೋಗ ಮಾನ್ಯ ಅಂದರೆ ಒಪ್ಪಿದಿ. ಘಟಾಧಿಕ ಅಧ್ಯಾಸ का हेतु अधिष्ठान से इंद्रिय संयोग मान्या नहीं. ಘಟಾದಿಗಳ ಅಧ್ಯಾಸ ಆಗೋ ಕಾಲದಲ್ಲಿ ಅಲ್ಲಿ ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗ ಒಪ್ಪಿಲ್ಲ. ಮಾನ್ಯನೇ ಅಂದ್ರೆ ಒಪ್ಪಿಲ್ಲ. ಅವ್ರ ಸಂಭವವೇ ನೀ ಅವರ
ಸಂಭವಿಸುವುದಿಲ್ಲ. संभवे नहीं, संभवे भी नहीं. क्यों संभवे नहीं? ಸ್ವೀಕಾರ ಮಾಡ್ಯಾರ ಮತ್ತೆ ಸಂಭವಿಸುವುದಿಲ್ಲ. ಸಂಭವೇ ಬಿ ನೈ, ಸಂಭವಿಸೋದೂ ಇಲ್ಲ. ಅವ್ರು ಹೇಳ್ಕತ್ತಾರ ಯಾರು ಧರ್ಮಜ್ಞಾನವಾದಿಗಳನ್ನೇ ಮತ ಹೇಳು. ನಿನ್ನ ಮತದಲ್ಲಿ ಹ್ಯಾಂಗ ನೀ ಸ್ವೀಕಾರ ಮಾಡಿದಿ ನೋಡು. ಏನು ಸ್ವೀಕಾರ ಮಾಡಿದಿ? ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗ. ಹಾಂ, ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗ ಕಾರ್ಯದ ಅಧ್ಯಾಸಕ ಕಾರಣ ಇಂದ್ರಿಯ ಸಂಯೋಗ ಒಪ್ಪಿದಿ. ಆದರೆ ಘಟಾದಿಗಳ ಅಧ್ಯಾಸ ಆಗುವ ಕಾಲದಲ್ಲಿ ನೀನು ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗ ಹ್ಯಾಂಗ ಒಪ್ಪಿಲ್ಲ. ಅದು ಸಂಭವಿಸೋದೂ ಇಲ್ಲ. ಇವರು ಹೇಳ್ತಾರೆ ಸಂಭವಿಸೋದೂ ಇಲ್ಲ. ಯಾಕೆ ಸಂಭವಿಸೋದಿಲ್ಲ? ಅರೆ ಬ್ರಹ್ಮ ನೀರು ಒಪ್ಪಿದ್ದಾನ, ಚಾಕ್ಷುಷ ವೃತ್ತಿ ಸಂಭವಿಸೋದಿಲ್ಲ. ಇದು ನಮಗೂ ಒಪ್ಪಿಗೆ. ಆಗೋದಿಲ್ಲ, ಸಂಭವೇನೇ. ಹಾಂ, ಸಂಭವಿಸ್ತೇನೆ. ಅದಕ್ಕೆ ಸಂಭವೇ ಅವ್ರು ಹೇಳ್ತಾರೆ ಅಲ್ಲಿ ಸಂಭವಿಸೋದೂ ಇಲ್ಲ. ಹಾಂ, ಸಂಭವಿಸೋದಿಲ್ಲ. ಹ್ಯಾಂಗೆ ನಿನ್ನ ಮತದಲ್ಲಿ ಇದು ಅದು ಹಂಗೆ अधिष्ठान से इंद्रिय संयोग अभाव काल में सर्पाधिक अध्यास होवे नहीं. अधिष्ठानदೊಡನೆ इंद्रिय संयोग अभाव काल में ಅಲ್ಲಿ ಕಾಲ ಏನದ? ಕಾಲಕ್ಕೆ ಅಲ್ಲ, ಅಭಾವ ಕಾಲ ಮೇ, ಅಭಾವ ಕಾಲದಲ್ಲಿ, अभाव काल में सर्पाधिक अध्यास होवे नहीं. अधिष्ठान से हाँ, इंद्रिय संयोग के अभाव काल में ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗದ ಅಭಾವ ಇತ್ತಪ್ಪ ಅಂದ್ರೆ ಸರ್ಪ ಅಧ್ಯಾಸ ಆಗೋದಿಲ್ಲ. ಸರ್ಪದ ಅಧ್ಯಾಸ ಆದರೂ ಘಟಾಧಿಕ ಅಧ್ಯಾಸದಲ್ಲಿ ಇಂದ್ರಿಯ ಸಂಯೋಗ ವಿನಾವಿ ಹೋವೆ ಹೈ ಈ ವ್ಯವಸ್ಥಾ ಸಂಭವೇ. ಘಟಾದಿಗಳ ಅಧ್ಯಾಸದಲ್ಲಿ ಏನು ಇಂದ್ರಿಯ ಸಂಯೋಗ ವಿನಾಭಿ, ಇಂದ್ರಿಯ ಸಂಯೋಗ ಆಗದಿದ್ದರೂ ಕೂಡ ಸಂಯೋಗ ವಿನಾಭಿ ಹೋವೆ ಈ ವ್ಯವಸ್ಥಾ ಸಂಭವೇ. ಈ ವ್ಯವಸ್ಥೆ ಈಗ ನಾವು ನಿನಗೆ ಇದು ಸಂಭವಿಸುತ್ತದೆ. ಘಟಾದಿಗಳ ಅಧ್ಯಾಸದಲ್ಲೇನು ಇಂದ್ರಿಯ ಸಂಯೋಗ ವಿನಾಭಿ, ಇಂದ್ರಿಯ ಸಂಯೋಗ ಇಲ್ಲದಿದ್ದರೂ ಕೂಡ ಆಗುತ್ತದೆ. ಈ ವ್ಯವಸ್ಥೆ ಸಂಭವಿಸುತ್ತದೆ. ಘಟಾದಿಗಳ ಅಧ್ಯಾಸದಲ್ಲಿ ಇಂದ್ರಿಯ ಸಂಭವಿಸುತ್ತದೆ. ತೈಸೆ ಯಾಕೆ ದೋಷ ಇಂದ್ರಿಯ ಸಂಯೋಗ ಅಲ್ಲಿ ಸಂಭವಿಸ್ತದೆ ಅಂತ ಹೇಳಿದಲ್ಲ, ಅದು ನಿನ್ನ ವ್ಯವಸ್ಥೆ ಸಂಭವಿಸುತ್ತದೆ. ಅದರಂತೆ ನಿನ್ನ ಮತದಲ್ಲಿ ಹ್ಯಾಂಗೆ ಸಂಭವಿಸುತ್ತದೆ ಹಾಗೆ ನಮ್ಮ ಮತದಲ್ಲಿ ಕೂಡ ಹ್ಯಾಂಗೆ ಸಂಭವಿಸ್ತದೆ ಹೇಳ್ತೇವೆ ನೀನು. ತೈಸೆ ಹಿ ಹಮಾರೇ ಬಿ ಮತ ಮೇ, ಅದರಂತೆ तैसे हमारे मत में भी प्रातिभाषिक सर्पाधिक अध्यास का हेतु अनावृत प्रकाश है. ಪ್ರಾತಿಭಾಷಿಕ ಸರ್ಪಾದಿಗಳ ಅಧ್ಯಾಸದಲ್ಲಿ ಕಾರಣ ಯಾವುದು? ಅನಾವೃತ್ತ ಪ್ರಕಾಶ. ನಾವು ಸಾಧಾರಣ ಆವೃತ್ತ ಅನಾವೃತ್ತ ಪ್ರಕಾಶ ಎರಡೂ ಕಾರಣ ಹೇಳ್ತೇವೆ. ಅವ ಹಿಂದೇನು ಆಪತ್ತಿ ಕೊಟ್ಟಾನ, ಆ ಆಪತ್ತಿಗೆ ಈಗ ಧರ್ಮೀಯಜ್ಞಾನವಾದಿಗಳು ಆವೃತ್ತ ಅನಾವೃತ್ತ ಎರಡು ಪ್ರಕಾಶ ಜ್ಞಾನ ಕಾರಣ ಹೋಗ್ತೇವೆ. ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಕೇವಲ ಅನಾವೃತ್ತ ಪ್ರಕಾಶವೇ ಕಾರಣ. ಘಟಾದಿಗಳ ಅಧ್ಯಾಸದಲ್ಲಿ ಮಾತ್ರ ಅದು ಸಂಭವಿಸುವುದೇ ಇಲ್ಲ. ನಿನ್ನ ಮತದಲ್ಲಿ ಹ್ಯಾಂಗ ಇಂದ್ರಿಯ ಸಂಯೋಗ ಒಪ್ಪಿದಿ, ಘಟಾದಿಗಳ ಅಧ್ಯಾಸದಲ್ಲಿ ಒಪ್ಪಿಲ್ಲವೋ ಹಂಗೆ ನಮ್ಮ ಮತದಲ್ಲಿನೂ ಕೂಡ ಪ್ರಾತಿಭಾಷಿಕ ಸರ್ಪಾದಿಕ ಅಧ್ಯಾಸಕ ಕಾರಣ ಅನಾವೃತ್ತ ಪ್ರಕಾಶ ಇರುತ್ತದೆ. ಆದ್ದರಿಂದ ಯಾತೆ ಆವರಣ ಭಂಗ ಮುಂದೆ ಏನದು? ಮುಂದೆ ಆವರಣ ಭಂಗಕ್ಕೆ ಅರ್ಥ ಸರ್ಪಾದಿಕ ಅಧ್ಯಾಸತೆ ಪೂರ್ವ ಆವರಣ ಭಂಗ ಆಗುವ ಸ್ವಲ್ಪ ಅಂದ್ರೆ ಸರ್ಪಾದಿಕ ಅಧ್ಯಾಸ ಆಗುವಕ್ಕಿಂತ ಪೂರ್ವದಲ್ಲಿ ಆವರಣ ಭಂಗ ಆಗಬೇಕಲ್ಲ. ಸರ್ಪಾಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಆವರಣ ಭಂಗ. ಈಗ ನೀರು ಬಿಡ್ಕತ್ತ ನೋಡು, ಆಗಳಿಲ್ಲ, ಈಗ ಬರ್ಬೇಕು. ಅಧ್ಯಾಸತೆ पूर्व इदमाकार सामान्य ज्ञान रूप प्रमा की अपेक्षा है. सामान्य ज्ञान रूप अपेक्षा अदा
ಆವರಣ ಭಂಗ ಅರ್ಥ ಅಂದ್ರೆ ಸಲುವಾಗಿ, ಆವರಣ ಭಂಗ ಆಗುವ ಸಲುವಾಗಿ, ಆವರಣ ಭಂಗಕ್ಕೆ ವಾಸ್ತೆ. ಸರ್ಪಾದಿ ಅಧ್ಯಾಸ್ತೆ ಪೂರ್ವ, ಸರ್ಪ ಬೆಳ್ಳಿ ಮೊದಲಾದವುಗಳ ಅಧ್ಯಾಸ ಆಗೋಕ್ಕಿಂತ ಮೊದಲು ಏನ್ರಿ ಇದ್ಮಾಕಾರ ಸಾಮಾನ್ಯ ಜ್ಞಾನ ಪ್ರಮಾದ ಅಪೇಕ್ಷಾ ಇರುತ್ತದೆ. ತಿಳಿತಾ? ಅಪೇಕ್ಷಾ है, परंतु घटादि का अध्यास का हेतु तो साधारण प्रकाशी है. ಘಟಾದಿಗಳ ಅಧ್ಯಾಸಕ ಕಾರಣ ಏನು? ಸಾಧಾರಣ ಪ್ರಕಾಶ ಅಂದರೆ ಆವೃತ್ತವೇ ಇರುತ್ತದೆ. ಯಾತೆ ಅನಾವೃತ್ತ ಪ್ರಕಾಶ ಏನದು? ಅನಾವೃತ್ತ ಪ್ರಕಾಶಕ್ಕೆ ಸದ್ಭಾವತೆ, ಸದ್ಭಾವತೆ ವಾಸ್ತೆ ಇರು ಸಲುವಾಗಿ. ಸದ್ಭಾವ, ಸದ್ಭಾವ ಅಂದರೆ ಅಲ್ಲಿ ಇರು ಅನಾವೃತ್ತ ಪ್ರಕಾಶಕ್ಕೆ ಸದ್ಭಾವತೆ, ಸದ್ಭಾವಕ್ಕೆ ವಾಸ್ತೆ ಇರಬೇಕಾದ ಸಲುವಾಗಿ. घटादि का अध्यास में वृत्ति की अपेक्षा नहीं. ಅನಾವೃತ್ತ ಪ್ರಕಾಶದ ಸಲುವಾಗಿ ಆ ಘಟಾದಿಗಳ ಅಧ್ಯಾಸದಲ್ಲಿ ವೃತ್ತಿ ಅಪೇಕ್ಷೆ ಇಲ್ಲ, ವೃತ್ತಿ ಅಪೇಕ್ಷೆ ಇಲ್ಲ. ಯಾತೆ सामान्य ज्ञान वृत्ति के अभाव काल में, सामान्य ज्ञान ವೃತ್ತಿಯ ಅಭಾವ ಕಾಲದಲ್ಲಿ ಸರ್ಪಾದಿಕ ಅಧ್ಯಾಸ ಆಗೋದಿಲ್ಲ. ಸಾಮಾನ್ಯ ಜ್ಞಾನ ವೃತ್ತಿ ಅಭಾವ ಆಗದಿದ್ದಾಗ ಸರ್ಪಾದಿಗಳ ಅಧ್ಯಾಸ ಆಗುವುದಿಲ್ಲ. और घटाधिक अध्यास चाक्षुष वृत्ति न हुए व्यवस्था संभवे है. घटादिಗಳ ಅಧ್ಯಾಸ ವೃತ್ತಿ ವಿನ हुए है ಅಂದರೆ चाक्षुष वृत्ति विना हुए है. ये व्यवस्था संभवे, ಈ ವ್ಯವಸ್ಥಾ ಸಂಭವಿಸುತ್ತದೆ. ಈ ವ್ಯವಸ್ಥಾ ಸಂಭವಿ ಅಲ್ಲಿ ಕೌನ್ಸ್ ಮಾಡ್ರಿ. ವ್ಯವಸ್ಥಾ ಸಂಭವೇ है ಇಲ್ಲಿ ಕೌನ್ಸ್ ಮಾಡಿದ್ರಿ. ಧರ್ಮಿ ಜ್ಞಾನವಾದಿ का ये कथन असंगत है. ಧರ್ಮಿ ಜ್ಞಾನವಾದಿ ಈಗೇನು ಹೇಳಿದೆಲ್ಲ ಘಟಾದಿಗಳ ಅಧ್ಯಾಸದಲ್ಲಿ ವೃತ್ತಿ ಇಲ್ಲದೆ ವ್ಯವಸ್ಥಾ ಸಂಭವಿಸುತ್ತದೆ. ಆದರೂ ಅನಾವೃತ್ತ ಪ್ರಕಾಶದ ಅಂದರೆ ಸದ್ಭಾವ ಸಲುವಾಗಿ ಅಂದ್ರೆ ಇದ್ಮಾಕಾರ ಸಾಮಾನ್ಯ ಜ್ಞಾನ ಅನಾವೃತ್ತ ಪ್ರಕಾಶಗಳಿಂದ ಅಲ್ಲೇನಾಗ್ತದೆ. ಘಟಾದಿಗಳ ಅಧ್ಯಾಸ ವೃತ್ತಿ ಇರಲಾರ್ದೇನೆ ಚಾಕ್ಷುಷ ವೃತ್ತಿ ಸಂಭವಿಸಲಾರ್ದೇನೆ ಅಂದರೆ ಸಾಮಾನ್ಯ ಜ್ಞಾನ ವೃತ್ತಿ ಅಭಾವ ಕಾಲದಲ್ಲಿ ಆದರೂ ಕೂಡ ವ್ಯವಸ್ಥಾ ಸಂಭವಿಸುತ್ತದೆ. ಈ ರೀತಿಯ ಧರ್ಮಜ್ಞಾನಗಳು ಹೇಳಿರಲ್ಲ, ಇದು ನಿಮ್ಮದು ಅಸಂಗತದ. ಈಗ ಮುಂದೆ ಉಪಾಧ್ಯಾಯ